ನಾರಾಯಣಗೌಡ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ವಾರ್ಷಿಕ ಸಭೆಯು ಉಡುಪಿ ಬನ್ನಂಜೆ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರವೇ ಜಿಲ್ಲಾಧ್ಯಕ್ಷರಾದ ಪ್ರಭಾಕರ್ ಪೂಜಾರಿಯವರು ನೆರವೇರಿಸಿದರು. ಬಳಿಕ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಉಡುಪಿ ಕರವೇ ಪ್ರಧಾನ ಕಾರ್ಯದರ್ಶಿಯಾಗಿ ಸುದೀಶ್ ಶೇಟ್ ಅವರನ್ನ ಆಯ್ಕೆ ಮಾಡಲಾಯಿತು. ನಗರಾಧ್ಯಕ್ಷರಾಗಿ ಅಜರುದ್ದೀನ್, ಜಿಲ್ಲಾ ಸಂಚಾಲಕರಾಗಿ ಸಂದೀಪ್ ಪೂಜಾರಿ, ಕಾರ್ಯದರ್ಶಿಯಾಗಿ ಪ್ರಶಾಂತ್ ದೇವಾಡಿಗ ಬಾರ್ಕೂರು ಅವರನ್ನ ಆಯ್ಕೆ ಮಾಡಲಾಯಿತು. ಸಂದರ್ಭದಲ್ಲಿ ನೂತನ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಸುದೀಶ್ ಶೇಟ್ ಅವರು ಮಾತನಾಡಿ, ಉಡುಪಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗೆ ಸಾಧ್ಯವಾದಷ್ಟು ಯುವಕರು ಸೇರ್ಪಡೆಯಾಗಬೇಕು. ಈ ಮೂಲಕ ಕನ್ನಡ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಬೇಕು. ಸಂಘಟನೆಯನ್ನ ಕಟ್ಟಲು ಬಹಳ ಪರಿಶ್ರಮದ ಅವಶ್ಯಕತೆ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಸ್ತಿತ್ವ ಉಳಿಸುವಲ್ಲಿ ನಾನು ಕೂಡ ಮುಂಚೂಣಿಯಲ್ಲಿರುತ್ತೇನೆ ಎಂದು ಹೇಳಿದರು. ರಕ್ಷಣಾ ವೇದಿಕೆ ಎಲ್ಲ ಸಹಪಾಠಿಗಳೊಂದಿಗೆ ಇವತ್ತು ನಾನು ಸೇರುವಂಥ ಒಂದು ಕಾಲ ಬಂದಿದೆ. ಆಗಲಿ, ಯಾಕಂದರೆ ಒಂದು ಸಂಘಟನೆಯನ್ನು ಬೆಳೆಸಲಿಕ್ಕೆ ಎಷ್ಟು ಪರಿಶ್ರಮ ಉಂಟು, ಸಂಘಟನೆಯನ್ನು ಉಳಿಸಿಕೊಳ್ಳಲು ಸಹ ಅಷ್ಟೇ ಪರಿಶ್ರಮ ಉಂಟು. ಯಾಕಂದರೆ ಒಂದು ಸಂಘಟನೆ ಅಂದರೆ ಒಂದೇ ಮನೆಯ ನಮ್ಮ ಪರಿವಾರದ ಸದಸ್ಯರಂತ ಮನೋಭಾವನೆ, ಸಂಘಟನೆ ಎಲ್ಲ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಇರಬೇಕು. ನಮ್ಮ ಮನೆ ನಮ್ಮವರೇ ಒಂದು ಭಾಗವನೆ. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಯಾಕಂದರೆ ಎಲ್ಲ ಜನಾಂಗದವರು, ನಾವು ಹೇಳ್ತೇವೆ, ಕುವೆಂಪುರವರು ಒಂದು ನಮ್ಮ ಇದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಯಾಕಂದರೆ ಇಲ್ಲಿ ಎಲ್ಲರೂ ಬಂದು. ಉಡುಪಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪೂಜಾರಿಯವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯನ್ನ ಬಲಿಷ್ಠವಾಗಿ ಬೆಳೆಸಬೇಕಾಗಿದೆ. ಇತರ ಜಿಲ್ಲೆಯ ಹೋರಾಟಗಳಂತೆ ಉಡುಪಿಯಲ್ಲೂ ನಾಡು, ನೆಲ, ಜಲ, ಭಾಷೆ ಉಳಿವಿಗಾಗಿ ಹೋರಾಟಕ್ಕೆ ಇಳಿಯಬೇಕಾಗಿದೆ ಎಂದು ಹೇಳಿದರು. ಈಗ ಅವರೊಂದು ರಾಜ್ಯದ ಪ್ರತಿನಿಧಿ, ಹಾಗೆ ರಾಜ್ಯಕ್ಕೆ ನಮ್ಮ ಉಡುಪಿ ಜಿಲ್ಲೆಯಿಂದ ಒಂದಷ್ಟು ಜನ ಹೋಗಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಉಡುಪಿಯಲ್ಲಿ ರಾಜ್ಯ ಪದಾಧಿಕಾರಿಗಳಾಗಬೇಕು. ಆಗ್ಬೇಕಾದ್ರೆ ನೀವು ಇಲ್ಲಿ ದುಡಿಬೇಕು. ನಿಮ್ಮ ಸಂಘಟನಾತ್ಮಕ ಚಟುವಟಿಕೆ ನಿಮ್ಮವರನ್ನು ಸೇರಿಸಿ ಸಂಘಟನಾತ್ಮಕವಾಗಿ ದುಡಿಯಿರಿ. ಸಂಘಟನೆಗೆ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ಒತ್ತು ಕೊಡಿ ಸಾಕು. ಕಾಟಾಚಾರಕ್ಕೆ ನಾನು ಸಂಘಟನೆಯಲ್ಲಿದ್ದೇನೆ, ಗಮ್ಮತ್ತಿದ್ದಾಗ ಬರುವುದು, ಸಭೆ ಏನೋ ಫಂಕ್ಷನ್ ಇದ್ದಾಗ ಬರುವುದು, ಹೋರಾಟ ಇದ್ದಾಗ ಬರಬೇಕು. ನಿಜವಾಗಿ ನನಗೆಲ್ಲೋ ಒಂದ್ ಕಡೆ ಬೇಸರ ಆಗ್ತದೆ. 31 ಜಿಲ್ಲೆಯಲ್ಲಿ ಹೋರಾಟ ನೋಡಬೇಕು. ಈದಿಗಿಳಿದು ಹೋಗಿ ಕಬ್ಬಿನದೇನೋ ಹೋರಾಟ ನಡೀತದೆ, ಕಬ್ಬಿನ ಬೆಲೆ ಇದಾಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈದಿಗೆ ಬಿಟ್ಟು ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ಹೋರಾಟ ಅಂತ ಪೊಲೀಸರ ಕೇಸ್ ಆಗ್ತದ, ಒಳಗಾಗ್ತಾರ, ಏನು ಒಳಗಾಗ್ತಾರೆ. ವೇದಿಕೆಯಲ್ಲಿ ರಾಜ್ಯ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಗೀತಾ ಪಾಂಗಳ, ಗೌರವ ಅಧ್ಯಕ್ಷರಾದ ಗೋಪಾಲ್ ಮೆಂಡನ್, ಕಾಪು ತಾಲೂಕು ಅಧ್ಯಕ್ಷ ವೀರೇಶ್ ಟೀಕೆ, ಕಾಪು ಮಹಿಳಾ ಅಧ್ಯಕ್ಷೆ ಶಶಿಕಲಾ ಪೂಜಾರಿ, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿ ಮಜೀದ್, ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಶೆಟ್ಟಿ, ಮಹಿಳಾ ಅಧ್ಯಕ್ಷೆ ಅಶ್ವಿನಿ ನಾಯಕ್, ಜಿಲ್ಲಾ ಮಹಿಳಾ ಮುಖಂಡೆ ಜಯಶ್ರೀ ಸುವರ್ಣ, ಗೀತಾ ಸುಜಾತಾ ಪೂಜಾರ್ತಿ, ವಿದ್ಯಾರ್ಥಿ ಘಟಕದ ನಾಯಕಿ ಪ್ರಿಯಾಂಕಾ, ಜಿಲ್ಲಾ ಮುಖಂಡ ಪ್ರಸಾದ್ ಪೂಜಾರಿ, ಜಿಲ್ಲಾ ಮುಖಂಡೆ ಮೋಹಿನಿ, ಜಿಲ್ಲಾ ಮುಖಂಡರಾದ ಗಣೇಶ್ ಶೆಟ್ಟಿಗಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದೆಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru.